ಇವಿಎನ್ನಲ್ಲಿ ನೋಟ ಆಯ್ಕೆಯನ್ನು ಹಲ್ಲುರಹಿತ ಹುಲಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಉಪಕರಣವು ಹುಲಿಯಂತೆ ಅಪಾಯಕಾರಿ ಎಂದು ತಜ್ಞರು ನಂಬುತ್ತಾರೆ. ಆದರೆ ನೋಟಾಗೆ ಸಂಬಂಧಿಸಿದ ನಿಬಂಧನೆಗಳು ಅದನ್ನು ಮತಗಳನ್ನು ವ್ಯರ್ಥ ಮಾಡುತ್ತವೆ. ಸೆಪ್ಟೆಂಬರ್ 2013ರಲ್ಲಿ ಭಾರತೀಯ ಮತದಾರರು ನೋಟ ಆಯ್ಕೆಯನ್ನು ಹೊಂದಿರಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿ. ಹಾಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಯಾವುದೇ ಅಭ್ಯರ್ಥಿಯನ್ನು ಮತದಾರರು ಇಷ್ಟಪಡದಿದ್ದರೆ ಆ ಆಯ್ಕೆಯನ್ನು ಆರಿಸಿಕೊಳ್ಳಬಹುದು. ಆದರೆ ಈ ಆಯ್ಕೆಯಲ್ಲಿನ ಲೋಪದೋಷವೆಂದರೆ ಮತ ಎಣಿಕೆಯ ಸಮಯದಲ್ಲಿ ನೋಟ ಆಯ್ಕೆಗೆ ಸೇರಿಸಲಾದ ಎಲ್ಲಾ ಮತಗಳನ್ನು ಮಾನ್ಯವೆಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಆ ಮತಗಳು ಎಣಿಕೆಯಾಗುವುದಿಲ್ಲ. ಉದಾಹರಣೆಗೆ ಒಂದು ಕ್ಷೇತ್ರದಲ್ಲಿ 100 ಮತಗಳು ಬಿದ್ದರೆ ಈ ಪೈಕಿ 95 ಮತಗಳು ನೋಟಾ ಮೇಲೆ ಚಲಾವಣೆಯಾಗಿವೆ. ಆಗ ಆ 95 ಮತಗಳನ್ನು ಅಸಿಂಧು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಉಳಿದ 5 ಮಾನ್ಯ ಮತಗಳಲ್ಲಿ ಗರಿಷ್ಠ ಮತಗಳನ್ನು ಪಡೆದ ಅಭ್ಯರ್ಥಿಯನ್ನು ವಿಜೇತ ಎಂದು ಘೋಷಿಸಲಾಗುತ್ತದೆ. ಅಂದರೆ ಪ್ರಸ್ತುತ ಭಾರತೀಯ ಮತದಾರರಿಗೆ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳನ್ನು ಪಡೆದ ಯಾವುದೇ ಅಭ್ಯರ್ಥಿಗಳು ಮತ ಚಲಾಯಿಸಿದರೆ ಆಗ ಮಾತ್ರ ಆ ಮತವನ್ನು ಎಣಿಸಲಾಗುತ್ತದೆ. ಆದರ್ಶಪ್ರಾಯವಾಗಿ ಎಲ್ಲ ಅಭ್ಯರ್ಥಿಗಳನ್ನು ತಿರಸ್ಕರಿಸಿದಾಗ ನೋಟಾ ಆಯ್ಕೆಯು ಪರಿಣಾಮಕಾರಿಯಾಗಿರುತ್ತದೆ. ನೋಟಾ ಆಯ್ಕೆಯು ಹೆಚ್ಚಿನ ಮತಗಳನ್ನು ಪಡೆದರೆ ಅದಕ್ಕಾಗಿಯೇ ನೋಟಾವನ್ನು ಹಲ್ಲಿಲ್ಲದ ಹುಲಿ ಎಂದು ಕರೆಯಲಾಗುತ್ತದೆ. ನಿಮ್ಮ ಪ್ರಕಾರ ನೋಟಾ ಆಯ್ಕೆಯನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾಡಬಹುದು? ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ.